ಪಿಕ್ಚರ್ ಕಳ್ಳಾಕೋಳದಲ್ಲಿ ಈ ಸೀಕ್ವೆನ್ಸ್ಗಳೇ ಭಾಳ ಮಜಾ ಇದೆ. ಒಳ್ಳೆ ಫುಲ್ ಕಮರ್ಷಿಯಲ್ ಮೂವಿನೇ ಅದು. ಸೊ ಈ ಸಿಚುಯೇಷನ್ನು ಬಹಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿದೆ. ಇದನ್ನು ಈ ಹೋಲ್ ಸೀನ್ ನಾನೇನು ಹೇಳಿದೆ, ಇದನ್ನು ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದವನು ನಾನೇ ಶೂಟ್ ಮಾಡಿದೆ. ಅಂದರೆ ಟ್ರಯಲ್ ಡೈರೆಕ್ಷನ್ಗೆ ಈ ಚಿತ್ರನೇ ನನಗೆ ಟ್ರಯಲ್ ಡೈರೆಕ್ಷನ್ಗೆ ಬಂದಿದ್ದು. ಅಲ್ಲಿ ಆ ಶಿಪ್ ಕ್ಯಾಪ್ಟನ್ನು ಎಲ್ರಿಗೂ ನಾವು ಮಾಡಿದ್ದೆಲ್ಲ ಇಷ್ಟ ಆಗ್ಬಿಟ್ಟು ಅವನು ಎಲ್ರಿಗೂ ಕೂಡ ಒಂದು ದಿವಸ ಡಿನ್ನರು ಆ್ಯಂಡ್ ಗುಂಡು ಎಲ್ರಿಗೂ ಎಲ್ಲರೂ ಎಲ್ಲ ತೊಗೊಳೋರೆಲ್ಲ ತೊಗೊಂಡ್ರು, ತಿನ್ನೋರೆಲ್ಲ ತಿಂದರು. ನಾವು ಈ ಕಡೆ ಜನವಾರ, ಈ ಕಡೆ ಏನೂ ಗೊತ್ತಿಲ್ಲ ಏನಿಲ್ಲ. ಒಂದು ನಾನು ಮೊದಲೇ ಹೇಳಿದೆ, ರಾಜ್ಕುಮಾರು ಆಮೇಲೆ ದ್ವಾರಕೀಶ್ ಅವ್ರ ಕಾಂಬಿನೇಷನ್ ಬಹಳ ಸಿನಿಮಾಗಳು ಬಂದವು. ಆಮೇಲೆ ಆ ಇಬ್ಬರದ್ದು ಕೂಡ ಅಣ್ಣವ್ರಿಗೆ ಬಹಳ ಅಚ್ಚುಮೆಚ್ಚಿನ ನಟ ಆಗೋಗ್ಬಿಟ್ಟ ಕಾಮಿಡಿಗೆ. ಸೊ ಇಬ್ಬರು ಕೂಡ ತಮ್ಮ ತಮಾಷೆಗೆ ಮಾತಾಡಿಕೊಂಡು ಹಾಗೇ ನಡೀತಾ ಇತ್ತು. ಆಮೇಲೆ ಹೀಗೆ ನಡೀತಿದ್ದರೆ ಒಂದು ರೀತಿ ಏನಾಯಿತು ಅಂತ ಹೇಳಿದ್ರೆ, ವಿಷ್ಣುವರ್ಧನ್ ಅವರು ಕೂಡ ಪ್ರಾರಂಭ ಆಯಿತು ಅವ್ರ ಜೀವನ. ಅಂದರೆ ಅವರು ಮೊದಲು ಮಾಡಿದ್ದ ಚಿತ್ರ ನಿಮಗೆಲ್ಲ ಗೊತ್ತೇ ಇದೆ. ಅದು ವಂಶವೃಕ್ಷದಲ್ಲಿ ಒಂದು ಚಿಕ್ಕ ಪಾರ್ಟ್ ಅದು ಲೆಕ್ಕಕ್ಕೆ ಬರಲ್ಲ. ಅದನ್ನು ಅವರು ಗಳಿಕೆನೂ ಇಟ್ಕೊಂಡಿಲ್ಲ, ಬಟ್ ನಮಗೆಲ್ಲ ಗೊತ್ತಿತ್ತು, ಯಾಕೆಂದ್ರೆ ವಂಶವೃಕ್ಷ ನೋಡಿದ್ದೆ ಅದನ್ನು. ಬಟ್ ಅವನು ಮಾಡಿದ್ದ ನಾಗರಹಾವು ಚಿತ್ರ ಅದು ಅದ್ಧೂರಿ ಆಗೋಯ್ತು. ಸೊ ಅಲ್ಲಿಂದನೇ ಅವ್ರ ಜೀವನ ಪ್ರಾರಂಭ ಆಯಿತು. ಕೋರ್ಸ್ ಐ ಥಿಂಕ್ ನಾಗರಹಾವುಲೇ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂತು ಅಂತ ಕಾಣಿಸುತ್ತೆ ವಿಷ್ಣುವರ್ಧನ್ ಅವ್ರಿಗೆ. ಸೊ ಎರಡನೇ ಪಿಕ್ಚರು ಅವ್ರದ್ದು 2-3 ಪಿಕ್ಚರ್ ಆಯಿತು. ಇನ್ನೊಂದು ಏನಾಯಿತು ಅಂದರೆ, ಇನ್ನೊಂದು ಪಿಕ್ಚರು ಮಾಡೋಕ್ಕೆ ಶುರು ಮಾಡಿದ್ರು ಇವರು. ಏನಂತ ಹೇಳಿದ್ರೆ ಕಳ್ಳ ಕುಳ್ಳ ಅಂತ. ಕುಳ್ಳ ಅನ್ನೋದು ಇದ್ದೇ ಇದೆ, ಆಲ್ರೆಡಿ ಸ್ಟ್ಯಾಂಪ್ ಮಾಡಿಬಿಟ್ಟಿದ್ದಾರೆ. ಕೌಬಾಯ್ ಕುಳ್ಳ ಏಜೆಂಟ್ 00. ಸೊ ಕುಳ್ಳ ಅವನೊಬ್ಬ ಹೀರೋ. ಸೊ ಈ ಕುಳ್ಳನ್ನು ಹೀರೋ ಇಟ್ಕೊಳ್ಳೋದು. ಆಮೇಲೆ ಇನ್ನೊಬ್ಬನ ಕಳ್ಳ, ಅವನೊಬ್ಬ ಹೀರೋ. ಜೀವನದಲ್ಲಿ ಅವನು ಕಳ್ತನ ಮಾಡ್ತಾ ಇರೋದು, ಜೊತೆಗೆ ಇಬ್ಬರು ಒಂದಾಗೋದು. ಆಮೇಲೆ ಇಬ್ಬರು ಒಂದಾದ ಮೇಲೆ ಕಾರಣಾಂತರದಿಂದ ಏನೋ ಆಗಿ ಫೈಟಿಂಗು ಗೀಟಿಂಗು ಅದು ಇದಾಗುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಫೋಟೋ ಸಿಕ್ಕಿ ಏನಾಗುತ್ತೆ ಅಂದರೆ ಅವರಿಬ್ಬರು ಅಣ್ಣ ತಮ್ಮಂದರಾಗೋಗ್ಬಿಡುತ್ತೆ. ವಿಜಯಲಲಿತಾ ತಂಗಿ ಪಾಠ. ಆಗಿನ ಕಾಲದಲ್ಲಿ ವಿಜಯಲಲಿತಾ ತುಂಬ ಫೇಮಸ್ ಅವರು. ಸೊ ಒಂದು ಹಾಡುಗಳು ಗಿಡಗಳಿಗೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ನೋಡೋಕ್ಕೆ ಚಕ್ಕದಿಂದ ಚೆನ್ನಾಗಿದ್ದಾರೆ. ಸೊ ಅವ್ರನ್ನೂ ಇಟ್ಟು ಅಂದರೆ ಇವರಿಬ್ಬರಿಗೂ ಅವ್ರ ಆ್ಯಕ್ಷನ್ಗೆ ಬೇಕು ಅಂತ ಇಟ್ಕೊಂಡಿರೋದು. ಇವರಿಬ್ಬರ ಜೊತೆ ಫೈಟಕ್ಕೆ ಜಗಳಕ್ಕೆ ಅದಕ್ಕೆಲ್ಲ ಅದೆಲ್ಲ ಭಾಳ ಚೆನ್ನಾಗಿದೆ. ಪಿಕ್ಚರ್ ಕಳ್ಳಾಕೋಳದಲ್ಲಿ ಈ ಸೀಕ್ವೆನ್ಸ್ಗಳೇ ಭಾಳ ಮಜಾ ಇದೆ. ಒಳ್ಳೆ ಫುಲ್ ಕಮರ್ಷಿಯಲ್ ಮೂವಿನೇ ಅದು ಭಾಳ ಚೆನ್ನಾಗಿದೆ. ಒಂದು ಸೀಕ್ವೆನ್ಸ್ ಅಂತ ಭಾಳ ಚೆನ್ನಾಗಿದೆ. ಇಬ್ಬರು ಕಳ್ಳ ಹಾಕೊಳ್ಳತಾನೆ. ಕಳ್ಳ ಹಾಕೊಳ್ಳೋದ್ರೆ ಇಂಟ್ರೊಡಕ್ಷನ್ನೇ ಭಾಳ ಚೆನ್ನಾಗಿದೆ. ವಿಷ್ಣುನ ತೋರಿಸುವಾಗಲೇ ಮನೆಯಿಂದ ಮನೆ ಮುಂದೆ ಜಂಪ್ ಮಾಡ್ಕೊಂಡು ಅದು ಮಾಡಿಕೊಂಡು ಮೇಲ್ಗಡೆ ಎಲ್ಲ ಜಂಪ್ ಮಾಡ್ಕೊಂಡೋಗಿ ಕಳ್ತನಕ್ಕೆ ಹೋಗೋದು. ಆಮೇಲೆ ಇನ್ನೊಬ್ಬ ಕಳ್ತನಕ್ಕೆ ಬಂದಿರೋದು. ಇಬ್ಬರೂ ಒಬ್ರಿಗೊಬ್ರು ಫೈಟಿಂಗ್ ಆಗೋದು. ಅಲ್ಲೇ ವಿಷ್ಣುವರ್ಧನ್ಗೂ ದ್ವಾರಕೀಶ್ಗೂ ಇಬ್ಬರಿಗೂ ಫೈಟಿಂಗ್ ಆಗುತ್ತೆ ಕುಳ್ಳನಿಗೆ. ಸೊ ಆ ಥರ ಕೊನೆಗೆ ಅವರಿಬ್ಬರು ಫೈಟ್ ಆಗೋದು. ಈ ಥರ ಎಲ್ಲನೂ ಕಥೆಯಲ್ಲೆಲ್ಲ ಹೋಗುತ್ತೆ. ಭಾಳ ಚೆನ್ನಾಗಿದೆ. ಇಬ್ಬರು ಜಾಯಿಂಟ್ ವೆಂಚರ್. ಏನು ಅಂತ ಹೇಳಿದ್ರೆ, ಒಂದು ಮ್ಯಾರೇಜಲ್ಲಿ, ಒಂದು ಪ್ರೊಸೆಷನ್ನಲ್ಲಿ ತುಂಬ ರಿಚ್ ಮದುವೆ ಇದೆ. ಅಲ್ಲಿ ಆ ಮದುವೆ ಹೆಣ್ಣು ಎದ್ವಾ ಜೂಯಲ್ಸ್ ಹಾಕ್ಕೊಂಡಿದ್ದಾನೆ ಪ್ರೊಸೆಷನಲ್ಲಿ ಬರ್ತಾ ಇರ್ತಾರೆ. ಏನು ಸಿಚುಯೇಷನ್ ಏನು ಅಂದರೆ, ಆ ಪ್ರೊಸೆಷನಲ್ಲಿ ಬರ್ತಾ ಇರುವಾಗ ಈ ಕುಳ್ಳನೂ ಏನು ಇರ್ತಾರೆ, ಅವರು ಕೂಡ ವೇಷ ಹಾಕ್ಕೊಂಡು ಬಂದಿರ್ತಾರೆ. ಏನು ವೇಷ ಅಂತ ಹೇಳಿದ್ರೆ, ಬ್ಯಾಂಡ್ ಮಾಡಿಸೋದು. ಸೊ ಮದುವೆಲ್ಲ ಮುಂದ್ಗಡೆ ಎಲ್ಲ ಹೋಗ್ತಾ ಇರುತ್ತಲ್ಲ, ರಿಸೆಪ್ಷನ್ ಪ್ರೊಸೆಷನ್ ಹೋಗ್ತಾ ಇರುವಾಗ ಬ್ಯಾಂಡ್ ಬಾರಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಈ ಥರ ಇಬ್ಬರು ಕೂಡ ಬ್ಯಾಂಡ್ ಬಾರಿಸ್ಕೊಂಡು ಹೋಗ್ತಾ ಇರ್ತಾರೆ ವೇಷದಲ್ಲಿ. ಏನಂತ ಹೇಳಿದ್ರೆ, ಕೊಂಚ ಸ್ವಲ್ಪ ದೂರ ಬಂದ ಮೇಲೆ ಇದನ್ನು ಆರಿಸ್ಬಿಡ್ಬೇಕು. ಡೈನಮೋ ಇರುತ್ತಲ್ಲ, ಜನ್ರೇಟರ್ ಇರುತ್ತಲ್ಲ, ಅದನ್ನು ಆರಿಸ್ಬಿಟ್ರೆ ಕತ್ಲೆ ಆಗಿಬಿಡುತ್ತೆ. ಕತ್ಲೆ ಆದ ಪೀರಿಯಡಲ್ಲೇ ಆ ಹೀರೋಯಿನ್ ಯಾವ ಮದುವೆ ಹೆಣ್ಣಿರುತ್ತೋ ಆ ಮದುವೆ ಹೆಣ್ಣು ಹತ್ತಿರ ಕತ್ತಲ್ಲಿ ಜುವೆಲ್ಸ್ ಎಲ್ಲ ಇರುತ್ತಲ್ಲ, ಅವಳನ್ನ ಕಿಡ್ನ್ಯಾಪ್ ಮಾಡಿಬಿಡ್ಬೇಕು ಅಂತ. ಇದು ಮಾಡೋ ಸಿಚುಯೇಷನಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಆಗುತ್ತೆ. ಇನ್ನೇನು ಕರೆಂಟ್ ಹೋಗೋ ಸಮಯಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದ್ವಾರಕೀಶು ವಿಷ್ಣುವರ್ಧನ್ ಇದರಲ್ಲೇನಿರುತ್ತೆ ಅಂತ ಹೇಳಿದ್ರೆ, ಒಂದು ಹಾವಿರುತ್ತೆ. ಒಂದು ನಾಗರಹಾವನ ಡ್ರಮ್ ಪ್ರೊಸೆಷನ್ ಹೋಗ್ತಾ ಇದ್ದಾನೆ, ಹಿಂಗೆ ಬ್ಯಾಗಿಂದ ತೆಗಿತಾರೆ. ಬ್ಯಾಗಿಂದ ತೆಗೆದ್ರೆ ನಾಗರಹಾವು ನೋಡಿದ್ದೇನೆ. ಯಾವಾಗ ಇದಾಗುತ್ತೆ, ಕರೆಂಟ್ ಹೋದ ಸಮಯದಲ್ಲಿ ತೆಗೆದಿದ್ದಾನೆ, ಆ ಹಾವನ್ನ ತೆಗೆದಿದ್ದಾನೆ, ಅದು ಅವಳ ಮೇಲೆ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಕರೆಂಟ್ ಹೊಟ್ಟೋಗುತ್ತಲ್ಲ, ಇವಳನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ.
ಸೊ ಈ ಸಿಚುಯೇಷನ್ನು ಬಹಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿದೆ. ಇದನ್ನು ಈ ಹೋಲ್ ಸೀನ್ ನಾನೇನು ಹೇಳಿದೆ, ಇದನ್ನು ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದವನು ನಾನೇ ಶೂಟ್ ಮಾಡಿದೆ. ಅಂದರೆ ಟ್ರಯಲ್ ಡೈರೆಕ್ಷನ್ಗೆ ಈ ಚಿತ್ರನೇ ನನಗೆ ಟ್ರಯಲ್ ಡೈರೆಕ್ಷನ್ಗೆ ಬಂದಿದ್ದು. ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದವನಿಗೆ 15 ದಿವಸ ಈ ಚಿತ್ರಕ್ಕೆ KSR ದಾಸು ಡೈರೆಕ್ಟ್ರು. ಅವರು ತೆಲುಗಲ್ಲಿ ಭಾಳ ಬಿಸಿ ಅವರು. ಎಷ್ಟು ಅಂದರೆ ಕೃಷ್ಣನ್ ಪಿಕ್ಚರ್ಗಳೆಲ್ಲ ಇವರೇ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ಎಲ್ಲ ಜೇಮ್ಸ್ ಬಾಂಡ್ ಪಿಕ್ಚರು, ಕೌಬಾಯ್ ಪಿಕ್ಚರು ಎಲ್ಲ ನಮ್ಮ KSR ದಾಸೇ ಮಾಡ್ತಾ ಇದ್ದಿದ್ದು. ಸೊ ಆ ಡೇಟ್ 15 ದಿವಸದ ಡೇಟಲ್ಲಿ ಶೂಟಿಂಗ್ ಮಾಡಬೇಕು, ಡೈರೆಕ್ಟ್ರೇ ಇಲ್ಲ. ಸೊ ಡೈರೆಕ್ಟ್ರು ಏನು ಹೇಳಿದ್ರು, ಮುಂದಿನ ಶಿಫ್ಟ್ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮಾಡ್ಕೊಳ್ಳಿ, ನೀವೇ ಶೂಟಿಂಗ್ ಮಾಡಿ ಪರವಾಗಿಲ್ಲ ಅಂದರು. ಯಾರನ್ನ ಇಟ್ಕೊಂಡು ಮಾಡೋದು ಅಂತ ಡೈರೆಕ್ಟ್ರ್ ಹೇಳಿದ್ರು, ಭಾರ್ಗವನ್ನ ಇಟ್ಕೊಂಡು ಮಾಡಿ ಅಂದ್ಬಿಟ್ರು. ಅಸೋಸಿಯೇಟ್ ಡೈರೆಕ್ಟ್ರ್, ನಾನು ಡೈರೆಕ್ಟ್ರೇ ಆಗಿಲ್ಲ. ಅವ್ರಿಗೆ ನಂಬಿಕೆ, ನಮ್ಮ ಗುರುಗಳಿಗೆ KSR ದಾಸ್ ಗುರುಗಳು ಅಂತಲೇ ಹೇಳಿದ್ದು ನಾನು ಇವತ್ತು, ಅವ್ರ ಗುರುಗಳೇನೆ. ಅವರು ಇಲ್ಲ ಮಾಡ್ತಾನೆ, ಗೊತ್ತು ಅವನಿಗೆ, ಕತೆ ಚೆನ್ನಾಗಿ ಗೊತ್ತು. ಸೊ ಕತೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ನು ತೆಗಿತಾನೆ ಗೊತ್ತು ಅಂತ ಹೇಳೋರು. ಅವ್ರು ಹೇಳೋದಕ್ಕೆ ದ್ವಾರಕೀಶು ಇವ್ರುಗಳೆಲ್ಲ ಸರಿ ಅಂತ ನನ್ನ ಹತ್ರ ಬಂದರು. ನಾನು ಹೇಳಿದೆ ಆಗಲ್ಲ, ನನಗೆ ಬರಲ್ಲ. ಯಾಕೆಂದರೆ KSR ದಾಸ್ ಡೈರೆಕ್ಷನ್ನು ಟೆಕ್ನಿಕ್ ಇದೆಯಲ್ಲ ಅದು ಬೇರೆ. ಕ್ಯಾಮ್ರಾ ಯಾವಾಗಲೂ ಮೂಮೆಂಟಲ್ಲೇ ಇರುತ್ತೆ, ಯಾವುದೂ ಸ್ಟಡಿ ಶಾಟ್ಗಳಿರಲ್ಲ. ಸೊ ಆ ಥರದ್ದು ತೆಗೆಯೋದು ಭಾಳ ಕಷ್ಟ ಅವ್ರು KSR ದಾಸ್ ಅವರು. ನಾ ಬೇಡ ಅಂದೆ. ಇಲ್ಲ ನೀವು ಮಾಡು ಅಂತಂದರು. ಆ ಪಿಕ್ಚರ್ ಪ್ರೊಡಕ್ಷನ್ನ ಯಾರು ಅಂದರೆ 4 ಜನ ಪ್ರೊಡ್ಯೂಸರ್ಸ್ಗಳು. ಒಂದು ಮೈಸೂರು ಮಹಾರಾಣಿ ಇದ್ರಲ್ಲ, ಆ ಹಿಂದಿನ ಮಹಾರಾಣಿ, ಅವ್ರದ್ದೊಂದು ಕರ್ಪೂರದ ಫ್ಯಾಕ್ಟ್ರಿ ಇತ್ತು. ಕರ್ಪೂರದ ಫ್ಯಾಕ್ಟ್ರಿ ನೋಡ್ಕೊಡ್ತಿದ್ದೆ ಸೆಕ್ರೆಟ್ರಿ ಅವರು TTS ರಾವ್ ಅಂತ ಅವರೊಬ್ಬರು. ಇನ್ನೊಂದು ಸ್ಪೋರ್ಟ್ಸ್ ಸೆಕ್ರೆಟ್ರಿ ಗೌರ್ಮೆಂಟದು ಅವರು ನರಸಿಂಗ ರಾವ್ ಅಂತ ಅವರು. ಇನ್ನೊಬ್ಬರು ಅವ್ರ ಫ್ರೆಂಡ್ ಅಶ್ವಥ್ ನಾರಾಯಣ ಅಂತ. ಆಮೇಲೆ ಶಾಸ್ತ್ರಿಗಳು ಅಂತ, CBL ಶಾಸ್ತ್ರಿಗಳು ಅಂತ, ರಿಯಲ್ ಎಸ್ಟೇಟು ಅದು ಇದು ಬೇಕಾಷ್ಟು ಮನೆಗಳು ಕಟ್ಟಿದ್ದಾರೆ, ಲೇಔಟ್ಗಳೆಲ್ಲ ಮಾಡಿದ್ದಾರೆ. ಆಮೇಲೆ ದೊಡ್ಡ ಪ್ರೊಡ್ಯೂಸರ್ ಆದರು. ಈಗ ಅವರು ಕೂಡ ಈ 4 ಜನ ಸೇರಿಕೊಂಡ್ರು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದು. ಬಟ್ ಎಲ್ಲನೂ ಮೇಲ್ವಿಚಾರಣೆ ಎಲ್ಲ ನೋಡ್ತಾ ಇದ್ದಿದ್ದೇನೆ ದ್ವಾರಕೀಶ್ ಅವರು. ಸೊ ಇನ್ಫ್ಯಾಕ್ಟ್ ಇವೆಲ್ಲ ಪ್ಲ್ಯಾನು, ಪ್ರೋಗ್ರಾಮು, ಚಾಕೌಟು ಎಲ್ಲನೂ ಫಿಕ್ಸ್ ಮಾಡೋದು, ಎಲ್ಲ ನೋಡ್ಕೊಳ್ಳೋದು, ಶೂಟ್, ಸೆಟ್ಟು ಗಿಟ್ಟು ಎಲ್ಲನೂ ಅಷ್ಟೇ. ಆಮೇಲೆ ಇದರಲ್ಲಿ ಫೈಟರ್ ಶೆಟ್ಟಿ ಬೇರೆ ಒಬ್ಬರಿದ್ದರು. ಅದ್ಧೂರಿಯಾದ ಚಿತ್ರ ಇದು. ಕೊಳ್ಳ ಮಾತ್ರ ತುಂಬ ಅದ್ಧೂರಿಯಾದ ಚಿತ್ರ. ಆಮೇಲೆ ಹೀಗೆ ಇನ್ಸಿಡೆಂಟ್ಗಳೆಲ್ಲ ಬರೀ ನಾನು ಮಾಡಲ್ಲ ಅಂತಲೇ ಹೇಳಿದೆ ತಮ್ಮ. ಏಕೆಂದರೆ ನಾನು ಭಾಗ್ಯವಂತರು ಮಾಡಿಲ್ಲ, ಸಾರಿ ಬಾಯಲ್ಲಿ ಬಂದ್ಬಿಡ್ತು. ಮೇಯರ್ ಮುತ್ತಣ್ಣ ಅದನ್ನು ವರ್ಕ್ ಮಾಡಿರೋದು. ಆಮೇಲೆ ಕೆಲವೆಲ್ಲ ನಾನು ಈ ಮೆಲೋ ಡ್ರಾಮಾಗಳು ಆ ಥರದ್ದೇ ನನಗೆ ಇಷ್ಟನೇ ಹೊರತು ಈ ಫೈಟಿಂಗು ಗೀಟಿಂಗ್ ಅವೆಲ್ಲ ಸುಮ್ಮನೆ ಏನೋ ಟೊಕ್ಬಿಟ್ಬಿಡು ಅಂತ ನಾವು ಅಷ್ಟು ಮಾತ್ರ ಇರ್ತಿತ್ತು ಹೊರತು ನಾನು ಫೈಟಿಂಗ್ ಅಲ್ಲ, ಅದು KSR ದಾಸ್ ಟೆಕ್ನಿಕ್ಗೆ ಅಲ್ಲ. ಆಮೇಲೆ ಅಂದರೆ ದ್ವಾರಕೀಶ್ ಬಂದರು. ದ್ವಾರಕೀಶ ಬಲವಂತ ಮಾಡಿ ಒಪ್ಪಿಸ್ತಾ ನನ್ನ, ನೀ ಮಾಡ್ತೀಯ ಕಣೋ, ಮಾಡೋ ಅಂತ. ಇಲ್ಲಿ ನೀ ಮಾಡಲಿಲ್ಲ ಅಂದರೆ 15 ದಿವಸ ಶೆಡ್ಯೂಲ್ ಹೊಟ್ಟೋಗ್ಬಿಡುತ್ತೆ. ವಿಷ್ಣುವರ್ಧನ್ ಶೂಟಿಂಗ್, ವಿಷ್ಣುವರ್ಧನ್, ಆಮೇಲೆ ಭವಾನಿ ಅಂತ ಹೀರೋಯಿನ್ನು, ಪುನಃ ಈ ವಿಲನ್ಗಳು, ಅಷ್ಟು ಜನದ್ದು ಇದೆ. ಸೊ ಅದಕ್ಕೋಸ್ಕರ ನಾನು ಬೇಡ, ಆಗಲ್ಲ, ಕಷ್ಟ ಅಂತ ಹೇಳಿದೆ. ಇಲ್ಲ ನೀ ಮಾಡು, ಇಲ್ಲ ಇಷ್ಟು ಡೇಟ್ಗಳೆಲ್ಲ ಹಾಳಾಗೋಗ್ಬಿಡುತ್ತೆ, ಬೇಡ ಆಗಲ್ಲ ಅಂತ. ಸೊ ಇದನ್ನು ಮಾಡಿದೆ. ಇನ್ನೊಂದು KRS ಅಲ್ಲಿ ಒಂದು ಹಾಡಿದೆ. ಆ ಅರ್ಧ ಹಾಡನ್ನು ನಾನೇ ಶೂಟ್ ಮಾಡಿದೆ, ಫೈಟಿಂಗ್ ಮಾಡಿದೆ. 15 ದಿವಸ ಶೂಟಿಂಗ್ ಮಾಡಿದೆ ನಾನು. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನು ಇಲ್ಲೇ ಎಲ್ಲ. ಸೊ ಈ ಥರ ಈ ಹಾಡು ಕೂಡ ಅರ್ಧ ಶೂಟಿಂಗ್ ನಾನೇ ಮಾಡಿದೆ. ಸೊ ಒಂದು ರೀತಿ ಏನಾಗೋಯ್ತು ಅಂದರೆ, ಏನೋ ಒಂದು ಮೊಂಡು ಧೈರ್ಯ ಬಂತು ನನಗೂ, ನಾನು ಒಬ್ಬ ಡೈರೆಕ್ಟ್ರ್ ಆಗ್ಬೋದು. ಸೊ ಆಮೇಲೆಲ್ಲ ರಶಸ್ ನೋಡಿದ್ಮೇಲೆ ಡೈರೆಕ್ಟ್ರಿಗೆ ಹೇಳಿದೆ, ರಶ್ ನೋಡಿ ಬನ್ನಿ ಸರ್, ಕಟ್ ಮಾಡಿ ಬನ್ನಿ ಅಂತ, ಎಡಿಟಿಂಗ್ ಮಾಡಬೇಕಲ್ಲ. ಅವ್ರು ಒಂದೇ ಹೇಳಿದ್ರು, ಇವತ್ತು ಜ್ಞಾಪಕ ಇದೆ, ಶೂಟಿಂಗ್ ಮಾಡಿರೋದು ನೀನು, ಏನೇನು ತೆಗೆದಿದ್ಯಾ ಗೊತ್ತಿರೋದು ನೀನೇ ಎಲ್ಲ ಎಡಿಟ್ ಮಾಡಿಬಿಟ್ಟು ತೋರಿಸು ನನಗೆ ಅಂದರು. ಸರಿ ಸರ್ ಅಂತ ಹೇಳಿದೆ. ನಾನೇ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ತೋರಿಸ್ದೆ. ತುಂಬ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಇಷ್ಟಪಟ್ಟರು. ದ್ವಾರಕೀಶ್ ಇಷ್ಟಪಟ್ಟರು, ಪ್ರೊಡ್ಯೂಸರ್ ಇಷ್ಟಪಟ್ಟರು, ಎಲ್ಲರೂ ಇಷ್ಟಪಟ್ಟರು. ಅದ್ರ ಭಾಳ ಮಜವಾಗಿರೋದು ಇನ್ನೊಂದು ಏನು ಅಂತ ಹೇಳಿದ್ರೆ, ಕ್ಲೈಮ್ಯಾಕ್ಸೇ ಭಾಳ ಮಜವಾದ ಕ್ಲೈಮ್ಯಾಕ್ಸ್ ಎಲ್ಲಿ ಅಂತ ಹೇಳಿದ್ರೆ, ಆಮೇಲೆ ಕಥೆಯಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ವಿಜಯಲಲಿತಾ ಅವರು ಇವರೆಲ್ಲ ಅಣ್ಣ ತಮ್ಮ ತಂಗಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫ್ಯಾಮಿಲಿ ಕತೆ ಫ್ಯಾಮಿಲಿ ಆಗೋಗ್ಬಿಡುತ್ತೆ. ಈ ಫ್ಯಾಮಿಲಿಗೆ ಬಡದಾಟಕ್ಕೆ ಇದಾಗೋಗ್ಬಿಡುತ್ತೆ. ಜಾಗ ಎಲ್ಲಿ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ಬೀಚಲ್ಲಿ ಹಡಗಲ್ಲಿ ಅಂದರೆ ಆವತ್ತೊಂದು ದಿವಸಕ್ಕೆ ಒಂದು ಹಡಗನ್ನ ಅಲ್ಲಿ ಬಂದಿತ್ತು. ಅದು ಫೈನಲೈಸ್ ಮಾಡಿಕೊಂಡು, ಯಾವುದು ಅಂದರೆ ಅದು
ಡೆನ್ಮಾರ್ಕ್ ಶಿಪ್ ಅದು. ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅದು ಹೂಳೆತ್ತಕ್ಕೆ ಈ ಹೂಳು ತೆಗಿತಾರಲ್ಲ, ಅದು ತೆಗೆದು ಸಮುದ್ರ ಮಧ್ಯದಲ್ಲಿ ತೊಗೊಂಡು ಹಾಕ್ತಾರೆ. ಈ ಹೂಳು ಎತ್ತೋದಕ್ಕೆ ಅದು ಇದ್ದಿದ್ದು, ಅದು ಅದಕ್ಕೆ ಹೆಸರು, ಕಂಪನಿ ಹೆಸರು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಡ್ರೆಡ್ಜಿಂಗ್ ಕನ್ಸೋರ್ಟಿಯಮ್ ಅಂತ. ಸೊ ಅದರಲ್ಲಿ 4-5 ದಿವಸ ಶೂಟಿಂಗು. ಪ್ರತಿ ದಿವಸ ನಾವು ಅಲ್ಲಿರೋದು ಚಿಕ್ಕ ಬೋಟಿಂದ ದೊಡ್ಡ ಶಿಪ್ಪಿಗೆ ಬರೋದು, ಅಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಹೊಡೆದಾಡೋದು, ಆಮೇಲೆ ಪುನಃ ವಾಪಸ್ ಬರೋದು. ಭಾಳ ಚೆನ್ನಾಗಿತ್ತು. ಅಲ್ಲಿ ಆ ಶಿಪ್ ಕ್ಯಾಪ್ಟನ್ನು ಎಲ್ರಿಗೂ ನಾವು ಮಾಡಿದ್ದೆಲ್ಲ ಇಷ್ಟ ಆಗ್ಬಿಟ್ಟು ಅವನು ಎಲ್ರಿಗೂ ಕೂಡ ಒಂದು ದಿವಸ ಡಿನ್ನರು ಆ್ಯಂಡ್ ಗುಂಡು ಎಲ್ರಿಗೂ ಎಲ್ಲರೂ ಎಲ್ಲ ತೊಗೊಳೋರೆಲ್ಲ ತೊಗೊಂಡ್ರು, ತಿನ್ನೋರೆಲ್ಲ ತಿಂದರು. ನಾವು ಈ ಕಡೆ ಜನವಾರ, ಈ ಕಡೆ ಏನೂ ಗೊತ್ತಿಲ್ಲ ಏನಿಲ್ಲ. ಆಮೇಲೆ ನನಗೂ ಕೇಳಿದ್ರು ಕ್ಯಾಪ್ಟನ್ನು, ವೈ ಆರ್ ನಾಟ್ ಟೇಕ್ ಎನಿಥಿಂಗ್ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್, ಐ ಡೋಂಟ್ ಈಟ್ ಎನಿಥಿಂಗ್ ಅಂತ. ಇವನ್ ನಾಟ್ ಇವನ್ ಎಗ್ ಅಂತಿಂಗ್, ನೋ ಐ ಡೋಂಟ್ ಈಟ್ ಸರ್. ಓಕೆ ಐ ವಿಲ್ ಗಿವ್ ಯು ಜ್ಯೂಸ್ ಅಂತ ಹೇಳ್ಬಿಟ್ಟು ಒಂದು ಜ್ಯೂಸ್ ಕೊಟ್ಟರು, ಯಾವುದೋ ಒಂದು ಜ್ಯೂಸು. ಸೊ ಅದು ಕ್ಲೈಮ್ಯಾಕ್ಸು ಇದು ಶಿಪ್ಪಲ್ಲೇ ನಡೆಯುತ್ತೆ. ತುಂಬ ಮಜಾ ಇದೆ. ಈ ಥರ ಪಿಕ್ಚರ್ ಹಲವಾರು ಸನ್ನಿವೇಶಗಳು ಚೆನ್ನಾಗಿ ಬಂದಿರೋದಂತೆ. ಏನಂದರೆ ಎಲ್ಲನೂ ಕೂಡ ಕಮರ್ಷಿಯಲ್ ಪಾಯಿಂಟ್ಸ್ಗಳೇ ಇರೋದು ಸಿನಿಮಾದಲ್ಲಿ. ತುಂಬ ಕಮರ್ಷಿಯಲ್ ಪಾಯಿಂಟ್ಸ್ ಇದೆ. ಕಳ್ಳ ಅಂತ ಅದು ಒಂದು ಕಾಂಬಿನೇಷನಲ್ಲಿ ವಿಷ್ಣುವರ್ಧನ್ ದ್ವಾರಕೀಶ್ ಅವರ ಕಾಂಬಿನೇಷನ್ನು ಫಸ್ಟ್ ಪಿಕ್ಚರ್. ದ್ವಾರಕೀಶ್ ಅವನೇನೆ ಪ್ರೊಜೆಕ್ಟ್ ಮಾಡ್ಕೊಂಬಿಟ್ಟ ಹೀರೋ ಅಂತ. 2 ಪಿಕ್ಚರ್ 3 ಪಿಕ್ಚರ್ ಆದ್ಮೇಲೆ ಇವರು ಪರ್ಮನೆಂಟಾಗಿ ಇವನಿಗೆ ಜನ ಯಾರು ನೋಡಿದ್ರೆ ಕುಳ್ಳ ಹೋಗ್ತಾ ಇದ್ದಾನೆ ನೋಡೋ ಅನ್ನೋರೇ ಹೊರತು ದ್ವಾರಕೀಶ್ ಅದು ಇಲ್ಲವೇ ಇಲ್ಲ. ಕುಳ್ಳ ಅನ್ನೋದೇ ಟಸ್ ಆಗೋಯ್ತು ಇವನಿಗೆ.